Hi, hello, namaste. Welcome back to Start Smart by My3 Academy YouTube channel. DCT 2025 exam call ಆಗಿದೆ. ಸೊ ಅದರ ಬೇಸಿಸ್ ಮೇಲೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಲ್ಲಿ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಅನ್ನೋ ಟಾಪಿಕ್ ಅನ್ನು ನಾನು ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗಿದ್ದೀನಿ. ಇದು ಬಂದು 7th ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾವು ಕ್ರೇಮರ್ಸ್ ರೂಲ್ ಆಫ್ ಅ ಮ್ಯಾಟ್ರಿಕ್ಸ್ ಇದರ ಬೇಸಿಸ್ ಮೇಲೆ ನಿಮ್ಮ DCT ಎಕ್ಸಾಮ್ಗೆ ಮಸ್ಟ್ ಅಂಡ್ ಶುಡ್ ಒಂದು ಕ್ವೆಶನ್ ಅನ್ನ ಕೇಳ್ತಾರೆ. ಸೊ ಹೇಗೆ ನಾವು ಕ್ರೇಮರ್ಸ್ ರೂಲ್ನ ಯೂಸ್ ಮಾಡಿ ಅವರು ಕೇಳಿರೋಂಥ ಕ್ವೆಶನ್ಸ್ಗೆ ಆನ್ಸರನ್ನು ಮಾಡ್ಬೋದು. ಏನು ಕ್ರೇಮರ್ಸ್ ರೂಲ್ ಅಂದರೆ ಸೊ ಎಷ್ಟು ಸಿಂಪಲ್ ಆಗಿದೆ ಅದನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ನೀವು ಪ್ರೀವಿಯಸ್ ವಿಡಿಯೋ ನೋಡಿ ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ. ಸೊ ಅದನ್ನು ನೋಡಿದಾಗ ನಿಮಗೆ ಡಿಟರ್ಮಿನೆಂಟ್ ಕಂಡುಹಿಡಿಯೋದು. ಸೊ ಈ ಕ್ರೇಮರ್ಸ್ ರೂಲ್ ಮಾಡುವಾಗ ನಾನು ಆ ಮೆಥಡ್ ಎಲ್ಲ ಯೂಸ್ ಮಾಡ್ತೀನಿ ಡಿಟರ್ಮಿನೆಂಟ್ಸ್ ಕಂಡುಹಿಡಿಯೋದನ್ನು. ಸೊ ಅದನ್ನ ನೋಡಿ ನೀವು ನೆಕ್ಸ್ಟ್ ಈ ವಿಡಿಯೋನ ನೋಡಿದ್ರೆ ನಿಮಗೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕಿದ್ದೀನಿ ಪ್ರೀವಿಯಸ್ ವಿಡಿಯೋದು. ಸೊ ಅದನ್ನು ನೋಡಿಬಿಟ್ಟು ನೆಕ್ಸ್ಟ್ ನೀವು ವಾಚ್ ಮಾಡಿ. ಫಸ್ಟು ಕ್ರೇಮರ್ಸ್ ರೂಲ್ ಅಂದರೆ ಏನು, ಸೊ ನಾವು ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಕ್ರೇಮರ್ಸ್ ರೂಲನ್ನು ಅದನ್ನು ನೋಡ್ತಾ ಹೋಗೋಣ. ಓಕೆ, ಫಸ್ಟು ಕ್ರೇಮರ್ಸ್ ರೂಲ್ ಟು ಸಾಲ್ವ್ ಈಕ್ವೇಶನ್ ಟು ವೇರಿಯೇಬಲ್ಸ್. ವೇರಿಯೇಬಲ್ಸ್ ಅಂದ್ರೇನು? ಕಾನ್ಸ್ಟೆಂಟ್ ವೇರಿಯೇಬಲ್ಸ್ ಕೇಳಿದ್ದೀರಾ? ಈಗ 2, 15, 17 ಇದರದ್ದು ವ್ಯಾಲ್ಯೂಸನ್ನು ನಾವೇನಾದರೂ ಚೇಂಜ್ ಮಾಡೋದಕ್ಕಾಗತ್ತಾ? 2ನ 2 ಅಂತಲೇ ಕರೆಯೋದಕ್ಕಾಗತ್ತಲ್ವಾ? 15ನ 30 ಅಂತ ಕರೆಯೋಕ್ಕಾಗತ್ತ? ನೀವು 30 ಅಂತ ಓದೋಕ್ಕಾಗತ್ತಾ 15ನ? ಇಲ್ಲ. 17ನ 18 ಅಂತ ಹೇಳ್ತೀರಾ? ಇಲ್ಲ. ಸೊ ಯಾವ ವ್ಯಾಲ್ಯೂ ಫಿಕ್ಸ್ ಆಗಿರುತ್ತೆ ಅದರದೇ ಆದ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಇರುತ್ತೆ, ಅದನ್ನು ಚೇಂಜ್ ಮಾಡೋದಕ್ಕಾಗಲ್ಲ. ಅದನ್ನು ಏನಂತ ಕರಿತೀವಿ ನಾವು? ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ. ಸೊ ವೇರಿಯೇಬಲ್ಸ್ ಅಂದರೆ ಏನು? ಸೊ ವೇರಿಯೇಬಲ್ಸ್ ಅಂದರೆ ಎಕ್ಸ್ ಈಕ್ವಲ್ ಟು 2 ಅಥವಾ ಎಕ್ಸ್ ಈಕ್ವಲ್ ಟು 5. ಸೊ ನಾವು ಕೊಡೋ ವ್ಯಾಲ್ಯೂನ ಆಕ್ಯುಪೈ ಮಾಡುತ್ತೆ. ಎಕ್ಸ್ ಈಕ್ವಲ್ ಟು 2 ಕೊಟ್ಟರು ತಗೊಳುತ್ತೆ, ಎಕ್ಸ್ ಈಕ್ವಲ್ ಟು 5 ಕೊಟ್ಟರು ತಗೊಳುತ್ತೆ. ಸೊ ವೇರಿ ಆಗ್ತಾ ಇರುತ್ತೆ. ನಾವು ಏನು ವ್ಯಾಲ್ಯೂಸ್ ಕೊಡ್ತೀವಿ ಅದನ್ನ ತಗೊಳುತ್ತೆ. ಸೊ ಅದಕ್ಕೆ ನಾವು ವೇರಿಯೇಬಲ್ಸ್ ಅಂತ ಕರಿತೀವಿ. ಎಕ್ಸ್ ವೈ ಝೆಡ್ ಆಲ್ಫಾಬೆಟಿಕ್ಸ್ದು ಸ್ಮಾಲ್ ಲೆಟರ್ಸ್ನ ಯಾವುದನ್ನಾದ್ರೂ ನಾವು ಯೂಸ್ ಮಾಡ್ತೀವಿ ವೇರಿಯೇಬಲ್ಸ್ಗೆ. ವೇರಿಯೇಬಲ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತಲ್ವಾ? ಸೊ ನಿಮಗೆ DCT ಎಕ್ಸಾಮಲ್ಲಿ ಕೇಳೋದೇನೆಂದ್ರೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡೀರಿ. ಯಾವ್ದಾದ್ರು 2 ಈಕ್ವೇಶನ್ ಕೊಡ್ತಾರೆ, ಎಕ್ಸ್ ವ್ಯಾಲ್ಯೂ ಕಂಡುಹಿಡೀರಿ, ವೈ ವ್ಯಾಲ್ಯೂ ಕಂಡುಹಿಡೀರಿ, ಡಿಟರ್ಮಿನೆಂಟ್ ಕಂಡುಹಿಡೀರಿ. ಇವಿಷ್ಟನ್ನು ಮಾತ್ರ ಈ ಕ್ರೇಮರ್ಸ್ ರೂಲಲ್ಲಿ ಕೇಳೋದಕ್ಕಾಗೋದು. ಸೊ ಫಸ್ಟ್ ನಾನು ನಿಮಗೆ ಅದನ್ನ ಒಂದು ಈಕ್ವೇಶನ್ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಫಸ್ಟು a1x ಪ್ಲಸ್ b1y is equal to c1, a2x ಪ್ಲಸ್ b2y is equal to c2. ಎರಡು ಲೀನಿಯರ್ ಈಕ್ವೇಶನ್ ಅನ್ನ ತಗೊಂಡಿದ್ದೀನಿ ನಾನು. ಓಕೆ, ಸೊ ಇಲ್ಲಿ ಎಕ್ಸ್ ಜೊತೆಗಿರೋದೇನು a1, ಇಲ್ಲಿ ಎಕ್ಸ್ ಜೊತೆಗಿರೋದೇನು a2. ಸೊ a1 ಮತ್ತೆ a2ನ ಏನಂತ ಕರಿತೀವಿ ನಾವು? a1 ಮತ್ತೆ a2ನ ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಂತ ಕರಿತೀವಿ. ಕೋಎಫಿಷಿಯಂಟ್ ಆಫ್ ಎಕ್ಸ್. b1 b2ನ ಏನಂತ ಕರಿತೀವಿ? ಕೋಎಫಿಷಿಯಂಟ್ ಆಫ್ ವೈ ಅಂತ ಕರಿತೀವಿ. ಹಾಗಾದ್ರೆ c1 c2 ಏನು ಇದರಲ್ಲಿ? ಇದು ಕಾನ್ಸ್ಟೆಂಟ್, ಇದು ಕಾನ್ಸ್ಟೆಂಟ್ಸ್ ಆಗಿರುತ್ತೆ. ಓಕೆ, ಇಷ್ಟು ಗೊತ್ತಾಗಿದೆ ಅಲ್ವಾ? ನೆಕ್ಸ್ಟ್ ಕ್ರೇಮರ್ಸ್ ರೂಲ್ ಮಾಡಬೇಕಾದ್ರೆ ಅದಕ್ಕೆ ಸಮ್ ಈಕ್ವೇಶನ್ ಇದೆ. ಏನು ಈಕ್ವೇಶನ್? ಎಕ್ಸ್ ವ್ಯಾಲ್ಯೂ ಕಂಡುಹಿಡಿರಿ, ವೈ ವ್ಯಾಲ್ಯೂ ಕಂಡುಹಿಡಿರಿ, ಫೈಂಡ್ ಎಕ್ಸ್ ವ್ಯಾಲ್ಯೂ, ಫೈಂಡ್ ವೈ ವ್ಯಾಲ್ಯೂ ಅಂತ ಕೇಳ್ತಾರೆ ಕ್ರೇಮರ್ಸ್ ರೂಲ್ ಕೊಟ್ಟಾಗ. ಏನು ಎಕ್ಸ್ ವ್ಯಾಲ್ಯೂಗೆ ಕ್ರೇಮರ್ಸ್ ರೂಲಲ್ಲಿ ಈಕ್ವೇಶನ್ನು ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ, ವೈಗೆ ಈಕ್ವೇಶನ್ನು ಡೆಲ್ಟಾ ವೈ ಬೈ ಡೆಲ್ಟಾ. ಇದೆರಡು ಈಕ್ವೇಶನ್, ಇದೆರಡು ಕ್ರೇಮರ್ಸ್ ರೂಲ್ ಎಕ್ಸ್ ಮತ್ತೆ ವೈಗೆ ಈಕ್ವೇಶನ್ ಆಗಿರುತ್ತೆ. ಸೊ ಹಾಗಾದ್ರೆ ಏನು ಡೆಲ್ಟಾ ಎಕ್ಸ್, ಡೆಲ್ಟಾ ವೈ, ಡೆಲ್ಟಾ ಅದನ್ನ ನೋಡೋಣ. ಈಗ ಡೆಲ್ಟಾ ಅಂದ್ರೆ ಏನು? ಡೆಲ್ಟಾ ಇಸ್ ನಥಿಂಗ್ ಬಟ್ ಡೆಲ್ಟಾ ಹೇಗೆ ಬರ್ಕೋಬೇಕಂದ್ರೆ ಇಲ್ಲಿ ಕೊಟ್ಟಿರೋ ಲೀನಿಯರ್ ಈಕ್ವೇಶನ್ ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ, ಡಿಟರ್ಮಿನೆಂಟ್ಸ್ ಫಾರ್ಮ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ಫಸ್ಟ್ ಕಾಲಮ್ ಅಲ್ಲಿ ಎಕ್ಸ್ ಕೋಎಫಿಷಿಯಂಟ್ ನ ಬರ್ಕೊಳ್ತೀವಿ. ಎಕ್ಸ್ ಕೋಎಫಿಷಿಯಂಟ್ ಏನಿದೆ ಇಲ್ಲಿ? a1 ಇದೆ, ಸೊ ಅದನ್ನ ಬರೀತೀನಿ. ನೆಕ್ಸ್ಟ್ ಎಕ್ಸ್ ಕೋಎಫಿಷಿಯಂಟ್ ಏನಿದೆ? a2. ಫಸ್ಟ್ ಕಾಲಮ್ ಅಲ್ಲಿ ಎಕ್ಸ್ ಕೋಎಫಿಷಿಯಂಟ್ ನ ರೆಪ್ರೆಸೆಂಟ್ ಮಾಡ್ತೀನಿ. ಸೆಕೆಂಡ್ ಕಾಲಮ್ ಅಲ್ಲಿ ವೈ ಕೋಎಫಿಷಿಯಂಟ್ ನ ರೆಪ್ರೆಸೆಂಟ್ ಮಾಡ್ತೀನಿ, b1 b2. ಸೊ ಇದನ್ನ ನಾವು ಡೆಲ್ಟಾ ಅಂತ ಕರಿತೀವಿ. ಡೆಲ್ಟಾ ಕೋಎಫಿಷಿಯಂಟ್ ಆಫ್ ಎಕ್ಸ್, ಕೋಎಫಿಷಿಯಂಟ್ ಆಫ್ ವೈ ನ ಡಿಟರ್ಮಿನೆಂಟ್ ಫಾರ್ಮ್ ಅಲ್ಲಿ ಬರೆದು ಡಿಟರ್ಮಿನೆಂಟ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ ಡಿಟರ್ಮಿನೆಂಟ್ ವ್ಯಾಲ್ಯೂ ಬರುತ್ತಲ್ಲ ಅದನ್ನ ನಾವು ಇಲ್ಲಿ ಡೆಲ್ಟಾ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ವಾಟ್ ಅಬೌಟ್ ಡೆಲ್ಟಾ ಎಕ್ಸ್? ಡೆಲ್ಟಾ ಎಕ್ಸ್ ಅಂದ್ರೆ ಇಲ್ಲಿ ಡಿಟರ್ಮಿನೆಂಟ್ ಅಲ್ಲಿ ಎಕ್ಸ್ ಕೋಎಫಿಷಿಯಂಟ್ ನ ಬಿಡಬೇಕು, ಅದನ್ನ ತಗೊಳ್ಳಾಗಿಲ್ಲ. ಆ ಎಕ್ಸ್ ಕೋಎಫಿಷಿಯಂಟ್ ಪ್ಲೇಸ್ ಅಲ್ಲಿ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಏನಿದೆ
ಆ ಕಾನ್ಸ್ಟೆಂಟ್ ವ್ಯಾಲ್ಯೂಸನ್ನು ಬರ್ಕೋಬೇಕು. y ಕೋಎಫಿಷಿಯೆಂಟನ್ನು ಹಾಗೆ ಬರೀತೀರಾ, b1 b2 ಹಾಗೆ ಇರುತ್ತೆ. ಸೊ ಇದ್ರದ್ದು ಡಿಟರ್ಮಿನೆಂಟ್ ವ್ಯಾಲ್ಯೂ ಕಂಡುಹಿಡಿದ್ರೆ ನಿಮಗೆ ಡೆಲ್ಟಾ ಎಕ್ಸ್ ಬರುತ್ತೆ. ಸೇಮ್ ಆಸ್ ಇಟ್ ಈಸ್ ಡೆಲ್ಟಾ ವೈಗೂ ಎಕ್ಸ್ ಕೋಎಫಿಷಿಯೆಂಟ್ ಹಾಗೆ ಇರುತ್ತೆ, a1 a2 ಹಾಗೆ ಇರುತ್ತೆ. ಬಟ್ y ಕೋಎಫಿಷಿಯೆಂಟ್ ಅನ್ನ ಬಿಡ್ತೀವಿ, b1 b2 ಬರ್ದಿದೀವಲ್ವ ಇಲ್ಲಿ ಡೆಲ್ಟಾದಲ್ಲಿ, ಇದನ್ನ ಬಿಟ್ಟು ಆ ಪ್ಲೇಸ್ ಅಲ್ಲಿ ಕಾನ್ಸ್ಟೆಂಟ್ ವ್ಯಾಲ್ಯೂನ ಬರೀತೀವಿ, c1 c2 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಈ ರೀತಿ ನಾವು 2 ವೇರಿಯೇಬಲ್ಸ್ ಅನ್ನ ಕಂಡುಹಿಡಿಯೋದು. ಡೆಲ್ಟಾ ಎಕ್ಸ್ ಗೊತ್ತಾಗುತ್ತೆ, ಡೆಲ್ಟಾ ವೈ ಗೊತ್ತಾಗುತ್ತೆ. ಇಷ್ಟು ವ್ಯಾಲ್ಯೂನ ಎರಡು ಇಕ್ವೇಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಗೊತ್ತಾಗುತ್ತೆ. ಇದು 2 ವೇರಿಯೇಬಲ್ಸ್. ವಾಟ್ ಅಬೌಟ್ 3 ವೇರಿಯೇಬಲ್ಸ್? ಹಾಗಾದ್ರೆ 3 ವೇರಿಯೇಬಲ್ಸ್ಗೆ ಹೇಗಿರುತ್ತೆ ಇಕ್ವೇಶನ್ನು, ನಾವು ಹೇಗೆ ಅದನ್ನ ಸಾಲ್ವ್ ಮಾಡಬೇಕು ಅಂತ ನೋಡೋಣ. ಫಾರ್ 3 ವೇರಿಯೇಬಲ್ಸ್ಗೆ ಎಕ್ಸ್ ವೈ ಝೆಡ್ ಅನ್ನ ಕನ್ಸಿಡರ್ ಮಾಡೋಣ. ಫಸ್ಟ್ ಇಲ್ಲಿ ನೋಡಿ, ಇಲ್ಲಿ a1 x ಪ್ಲಸ್ b1 y ಪ್ಲಸ್ c1 z is equal to d1 a2 x b2 y c2 z. ಜಸ್ಟ್ ನಿಮಗೆ ಎಕ್ಸಾಂಪಲ್ ಕೊಡೋದಕ್ಕೋಸ್ಕರ ನಾನು ಈ ಈಕ್ವೇಶನ್ಸ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಈ a1 b2 ಪ್ಲೇಸ್ಗಳಲ್ಲಿ ಏನಿರುತ್ತೆ ವ್ಯಾಲ್ಯೂಸು 2 3 4 -2 -3 ಆ ಥರ ವ್ಯಾಲ್ಯೂಸ್ಗಳನ್ನು ಅವರು ಕೊಟ್ಟಿರ್ತಾರೆ. ಸೊ ಈ 3 ಈಕ್ವೇಶನ್ ಲೀನಿಯರ್ ಈಕ್ವೇಶನ್ ಅನ್ನ ಕೊಟ್ಟಿರ್ತಾರೆ 3 ವೇರಿಯೇಬಲ್ಸ್ಗೆ. ಅಬ್ಸರ್ವ್ ಮಾಡಿ, ಎಕ್ಸ್ ವೈ ಝೆಡ್ 3 ವೇರಿಯೇಬಲ್ಸ್ ಇದೆ ಅಲ್ವಾ. ಸೊ ಇದಕ್ಕೆ ನಾವು ಡೆಲ್ಟಾ ಬರೀಬೇಕಾದ್ರೆ ಏನ್ ಬರೀತೀರಾ, ಇಲ್ಲೂ ಅಷ್ಟೇ ಡಿಟರ್ಮಿನೆಂಟ್ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಡಿಟರ್ಮಿನೆಂಟ್ ಅಂದ್ರೆ ಜಸ್ಟ್ ಯು ಫೈಂಡ್ ಔಟ್ ಡೆಲ್ಟಾ ಅಷ್ಟೇ. ಡಿಟರ್ಮಿನೆಂಟ್ ಆಫ್ ಎಕ್ಸ್ ವೈ ಝೆಡ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ಜಸ್ಟ್ ಡೆಲ್ಟಾ ಬರೆದ್ಬಿಟ್ಟು ಅದ್ರದ್ದು ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ಆರ್ ಎಕ್ಸ್ ದೇನು ವೈ ದೇನು ಝೆಡ್ ದೇನು ಅಂತ ವ್ಯಾಲ್ಯೂ ಕೇಳ್ತಾರೆ. ಸೊ ಫಸ್ಟ್ ಡಿಟರ್ಮಿನೆಂಟ್, ಈ 3 ವೇರಿಯೇಬಲ್ಸ್ ಡಿಟರ್ಮಿನೆಂಟ್ಸ್ ಸೇಮ್ ಆಸ್ ಇಟ್ ಈಸ್. ಎಕ್ಸ್ ಕೋಎಫಿಷಿಯೆಂಟ್ ನ ಫಸ್ಟ್ ಕಾಲಮ್ ಅಲ್ಲಿ ಬರೀರಿ, a1 a2 a3. y ಸೆಕೆಂಡ್ ಕಾಲಮ್ b1 b2 b3. ಥರ್ಡ್ ಕಾಲಮ್ ಅಲ್ಲಿ z ಕೋಎಫಿಷಿಯೆಂಟ್ c1 c2 c3. ಇದು ಡೆಲ್ಟಾ ಆಯ್ತು. ವಾಟ್ ಅಬೌಟ್ ಡೆಲ್ಟಾ ಎಕ್ಸ್? ಡೆಲ್ಟಾ ಎಕ್ಸ್ಗೆ ಈ a1 a2 a3 ಏನು ಎಕ್ಸ್ ಕೋಎಫಿಷಿಯೆಂಟ್ ಇದೆ ಅದನ್ನ ಬಿಟ್ಟು ಕಾನ್ಸ್ಟೆಂಟ್ಸ್ ಅನ್ನ ಬರೀತೀರಾ, d1 d2 d3. ಇನ್ ರಿಮೈನಿಂಗ್ ಏನಿದೆ ಅದನ್ನ ಹಾಗೆ ಬರೀತೀರಾ, ಅದರಲ್ಲಿ ಏನು ಚೇಂಜಸ್ ಮಾಡಲ್ಲ. ಇದು ಡೆಲ್ಟಾ ಎಕ್ಸ್ ಆಗುತ್ತೆ. ವಾಟ್ ಅಬೌಟ್ ಡೆಲ್ಟಾ ವೈ? ಡೆಲ್ಟಾ ವೈಗೆ a1 a2 a3 ಹಾಗೆ ಇರುತ್ತೆ, ಬಟ್ b1 b2 b3 y ಕೋಎಫಿಷಿಯೆಂಟ್ ಪ್ಲೇಸ್ ಅಲ್ಲಿ ಏನ್ ಬರುತ್ತೆ, ಕಾನ್ಸ್ಟೆಂಟ್ಸ್ ಏನಿರುತ್ತೆ ಅದನ್ನ ಬರ್ಕೊಳ್ತೀರಾ, ಅದನ್ನ ಮಾತ್ರ ಚೇಂಜ್ ಮಾಡ್ತೀರಾ. ಸೊ ನೆಕ್ಸ್ಟ್ ಡೆಲ್ಟಾ ಝೆಡ್ ಅಲ್ಲಿ a1 a2 a3 ಹಾಗೆ ಇರುತ್ತೆ, ಫಸ್ಟ್ ಕಾಲಮು ಮತ್ತೆ ಸೆಕೆಂಡ್ ಕಾಲಮ್ ಹಾಗೆ ಇರುತ್ತೆ, ಅದೇನು ಚೇಂಜಸ್ ಆಗಲ್ಲ. ಥರ್ಡ್ ಕಾಲಮ್ ಏನಿದೆ ಅದಕ್ಕೆ ಕಾನ್ಸ್ಟೆಂಟ್ ಅನ್ನ ರೀಪ್ಲೇಸ್ ಮಾಡ್ತೀರಾ. ಇದಿಷ್ಟು ಡಿಟರ್ಮಿನೆಂಟ್ ವ್ಯಾಲ್ಯೂ ಕಂಡುಹಿಡಿದ್ರೆ ಅವನು ಎಕ್ಸ್ ಕೇಳಿದ್ರೆ ಎಕ್ಸ್ಗೆ ಈಕ್ವೇಶನ್ ಸೇಮ್ ಪ್ರೀವಿಯಸ್ ಅಲ್ಲಿ ಏನು ಈಕ್ವೇಶನ್ ಹಾಕಿದ್ರೆ ಅದೇ ತರ ಎಕ್ಸ್ಗೆ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ, ವೈಗೆ ಡೆಲ್ಟಾ ವೈ ಬೈ ಡೆಲ್ಟಾ, ಝಡ್ಗೆ ಡೆಲ್ಟಾ ಝೆಡ್ ಬೈ ಡೆಲ್ಟಾ, ಈ ತರ ಇರುತ್ತೆ. ಓಕೆ, ಯಾ. ಸೊ ಹಾಗಾದ್ರೆ ಒಂದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ನ ಪ್ರಾಬ್ಲಮ್ ನ ತಗೊಂಡು ಸಾಲ್ವ್ ಮಾಡ್ತಾ ತೋರಿಸ್ತೀನಿ ನಿಮ್ಗೆ ಹೇಗ್ ಮಾಡೋದು ಅಂತ. ಸೊ ಇಲ್ಲಿ ಕ್ವೆಶನ್ ಕೊಟ್ಟಿದ್ದಾರೆ ನೋಡಿ, 1 ಮಾರ್ಕ್ಸ್ಗೆ ಮಸ್ಟ್ ಅಂಡ್ ಶುಡ್ ಇದ್ದೇ ಇರುತ್ತೆ, ಒಂದು ಕ್ವೆಶನ್ ಕೇಳ್ತಾರೆ. ಓಕೆ, ಯಾ. ಫಸ್ಟ್ ಕ್ವೆಶನ್, ದ ವ್ಯಾಲ್ಯೂ ಆಫ್ y by Cramer's rule in x plus y equal to 3 to x plus 3y is equal to 8 is ಅಂತ ಕೇಳಿದ್ದಾರೆ. ಸೊ ಬರೀ y ವ್ಯಾಲ್ಯೂ ಕೇಳಿದ್ದಾರೆ, ನಮಗೆ ಎಕ್ಸ್ ವ್ಯಾಲ್ಯೂ ಬೇಕಾಗಿಲ್ಲ. ಬಟ್ ನಾನು ನಿಮಗೆ ಕ್ರೇಮರ್ಸ್ ರೂಲ್ ಅರ್ಥ ಮಾಡಿಸೋದಕ್ಕೆ ಹೋಲ್ ಪ್ರಾಬ್ಲಮ್ ಏನೇನು ಕೇಳಿದ್ದಾರೆ ಅಷ್ಟನ್ನು ಇಲ್ಲಿ ನಾನು ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೇನೆ. ಫಸ್ಟ್ ಅವ್ರು ಏನು ವ್ಯಾಲ್ಯೂ ಈಕ್ವೇಶನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳೋಣ. ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 3 ಟು ಎಕ್ಸ್ ಪ್ಲಸ್ 3y ಇಸ್ ಈಕ್ವಲ್ ಟು 8. ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ನಾವು ಡೆಲ್ಟಾ ಬರ್ಕೋಬೇಕಲ್ವ ಕ್ರೇಮರ್ಸ್ ರೂಲ್ ಅಲ್ಲಿ. ಡೆಲ್ಟಾ ಹೇಗೆ ಬರೀತೀರಾ, ಫಸ್ಟ್ ಕಾಲಮ್ ಅಲ್ಲಿ ಎಕ್ಸ್ ಕೋಎಫಿಷಿಯೆಂಟ್ ಇಲ್ಲಿ ಏನಿಲ್ಲ ಅಂದ್ರೆ ಏನಿರುತ್ತೆ, 1 ಇರುತ್ತೆ, 1 2, y ಕೋಎಫಿಷಿಯೆಂಟ್ 1 3. ಡೆಲ್ಟಾ ವ್ಯಾಲ್ಯೂ ಕಂಡುಹಿಡ್ಕೊಳ್ಳಿ. ಇಲ್ಲೇ ಡಿಟರ್ಮಿನೆಂಟ್ ಕಂಡುಹಿಡಿಯೋದು ಗೊತ್ತಿದೆ, 2 × 2 ಮ್ಯಾಟ್ರಿಕ್ಸ್. ಇದು ಮಲ್ಟಿಪ್ಲೈ ಮಾಡ್ತೀರಾ, 3 1s are 3 minus 2 1s are 2. ಸೊ ಡೆಲ್ಟಾ ವ್ಯಾಲ್ಯೂ ಏನಾಯ್ತು, 1 ಆಯ್ತು. ನೆಕ್ಸ್ಟ್ ಡೆಲ್ಟಾ ಎಕ್ಸ್ ಬರಿಬೇಕು. ಡೆಲ್ಟಾ ಎಕ್ಸ್ ಏನ್ ಬರೀತೀರಾ, ಫಸ್ಟ್ ಕಾಲಮ್ ಅಲ್ಲಿ 1 2 ಇರೋ ಪ್ಲೇಸ್ ಅಲ್ಲಿ ಕಾನ್ಸ್ಟೆಂಟ್ 3 ಮತ್ತೆ 8 ಅನ್ನ ರಿಪ್ಲೇಸ್ ಮಾಡಬೇಕು. 3 8, ಸೆಕೆಂಡ್ ಕಾಲಮ್ ಹಾಗೆ ಇರುತ್ತೆ 1 3. ಈಗ ಇದನ್ನ ಡಿಟರ್ಮಿನೆಂಟ್ ಕಂಡಿಡಿ, 3 3s are 9 minus 8 1s are 8. ಸೊ ಎಷ್ಟು ಬಂತು, ಡೆಲ್ಟಾ ಎಕ್ಸ್ ಈಕ್ವಲ್ ಟು 1 ಆಯ್ತು.
ಡೆಲ್ಟಾ ವೈ ಮಾಡೋಣ. ನೆಕ್ಸ್ಟ್ ಫಸ್ಟ್ ಕಾಲಮ್ ಹಾಗೆ ಇರುತ್ತೆ 1 ಮತ್ತೆ 2. ಸೆಕೆಂಡ್ ಕಾಲಮ್ ಏನಿದೆ 1 ಮತ್ತೆ 3, ಅದಕ್ಕೆ ಕಾನ್ಸ್ಟೆಂಟ್ ವ್ಯಾಲ್ಯೂನ ರಿಪ್ಲೇಸ್ ಮಾಡ್ತೀರಾ 3 ಮತ್ತೆ 8. ಸೊ ಡಿಟರ್ಮಿನೆಂಟ್ 8 1s are 8, 3 2s are 6, ಸೊ 2. ಸೊ ಡೆಲ್ಟಾ ವೈ ವ್ಯಾಲ್ಯೂ ಏನಾಯಿತು 2. ಸೊ ಹಾಗಾದರೆ ಎಕ್ಸ್ ಏನು ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ 1/1. ಸೊ ಎಕ್ಸ್ ಈಕ್ವಲ್ ಟು 1. ವೈ ಏನಾಯಿತು, I will write here y equal to delta y by y, sorry delta y 2 ಬಂದಿದೆ, delta 1 ಬಂದಿದೆ. ಸೊ y ವ್ಯಾಲ್ಯೂ ಏನಾಯಿತು 2. ಅವ್ರು ನಮ್ಮ ಕ್ವೆಶನ್ ಅಲ್ಲಿ ಕೇಳಿರೋದು ಓನ್ಲಿ y ವ್ಯಾಲ್ಯೂ. ಸೊ y ವ್ಯಾಲ್ಯೂ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಷ್ಟು ಈಸಿ ಇದೆ ಅಲ್ವಾ. ಡಿಟರ್ಮಿನೆಂಟ್ ಅನ್ನ ಕಂಡುಹಿಡಿಯೋದಕ್ಕೆ ಬರಬೇಕು. ಕ್ರೇಮರ್ಸ್ ರೂಲ್ ಅಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡಬೇಕು ಅನ್ನೋದು ಗೊತ್ತಿರಬೇಕಷ್ಟೇ ನಿಮಗೆ. ಅದೆರಡು ನೀಟಾಗಿ ಗೊತ್ತಿದೆ ಅಂತಂದ್ರೆ ನೀವು ಪಕ್ಕಾ ಆನ್ಸರ್ ಅನ್ನ ಬರೀಬಹುದು. ಮಸ್ಟ್ ಅಂಡ್ ಶುಡ್ DCT 2025 ಅಲ್ಲಿ ಒಂದು ಕ್ವೆಶನ್ ಅನ್ನ ಕೇಳ್ತಾನೆ ಈ ಟಾಪಿಕ್ ಮೇಲೆ. ಓಕೆ, ಯಾ ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡೋಣ. ದ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ವೈ ಫ್ರಮ್ ದ ಸೈಮಲ್ಟೇನಿಯಸ್ ಈಕ್ವೇಶನ್. ಇದು ಕೂಡ 2 ವೇರಿಯೇಬಲ್ಸ್ ಅನ್ನ ಕೊಟ್ಟಿದ್ದಾನೆ, ಎಕ್ಸ್ ವೈ ಮಾತ್ರ ಇದೆ. ಸೊ ಫಸ್ಟ್ ಏನ್ ಮಾಡೋಣ, 3x plus 4y is equal to 7, 7x minus y is equal to 6. ಎರಡು ಈಕ್ವೇಶನ್ ಬರ್ಕೊಂಡಿದ್ದೀನಿ. ಡೆಲ್ಟಾ is equal to ಡೈರೆಕ್ಟ್ ಆಗಿ ಬರೆಯೋಣ. x ಕೋಎಫಿಷಿಯಂಟ್ಸ್ ಏನಿದೆ 3 7, y ಕೋಎಫಿಷಿಯಂಟ್ 4 minus 1. ಡಿಟರ್ಮಿನೆಂಟ್ ಕಂಡುಹಿಡಿಯಿರಿ. 3 into minus 1 minus 3, 7 4s are 28. ಸೊ minus 3 minus 28 minus 31. ಸೊ ಡೆಲ್ಟಾ ವ್ಯಾಲ್ಯೂ ಏನಾಯ್ತು ಇಲ್ಲಿ minus 31. ಎಕ್ಸ್ ಮತ್ತೆ ವೈ ಎರಡೂ ಕೇಳಿದ್ದಾರೆ. ಸೊ ಡೆಲ್ಟಾ ಎಕ್ಸ್ ಬರೆಯೋಣ ಫಸ್ಟ್. ಡೆಲ್ಟಾ ಎಕ್ಸ್ಗೆ ಫಸ್ಟ್ ಕಾಲಮ್ ಅಲ್ಲಿ ಇರೋದಕ್ಕೆ ಇದನ್ನ ಕಾನ್ಸ್ಟೆಂಟ್ ಅನ್ನ ರಿಪ್ಲೇಸ್ ಮಾಡ್ತೀರಾ. 7 6 ಸೆಕೆಂಡ್ ಕಾಲಮ್ ಹಾಗೆ ಬರೀತೀರಾ. ಸಿಂಪ್ಲಿಫೈ ಮಾಡಿ. 7 into minus 1 minus 7, 6 4s are 24. ಸೊ ವ್ಯಾಲ್ಯೂ ಏನಾಯ್ತು minus 31. ಡೆಲ್ಟಾ ಎಕ್ಸ್ ಈಕ್ವಲ್ ಟು ಹೌ ಮಚ್ minus 31. ಸೇಮ್ ಥಿಂಗ್ ಯು ಶುಡ್ ಫೈಂಡ್ ಔಟ್ ಡೆಲ್ಟಾ ವೈ. ಫಸ್ಟ್ ಕಾಲಮ್ ಹಾಗೆ ಇರುತ್ತೆ 3 7. ಸೆಕೆಂಡ್ ಕಾಲಮ್ ಅಲ್ಲಿ ಕೊಟ್ಟಿರೋ ವ್ಯಾಲ್ಯೂನ ಕಾನ್ಸ್ಟೆಂಟ್ ಆಗಿ ರಿಪ್ಲೇಸ್ ಮಾಡ್ತೀರಾ 7 6, ರೈಟ್. ನವ್ ಯು ಫೈಂಡ್ ಔಟ್ ಡಿಟರ್ಮಿನೆಂಟ್. 6 3s are 18 minus 7 7s are 49. 7 7s are 49. ಸೊ ಎಷ್ಟು ಬಂತು ಈಗ ಇದಕ್ಕೆ ಸಿಂಪ್ಲಿಫೈ ಮಾಡಿದ್ರೆ ಯು ಆರ್ ಗೆಟಿಂಗ್ minus 31. ಡೆಲ್ಟಾ ವೈ ಇಸ್ ಈಕ್ವಲ್ ಟು minus 31. ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಕೇಳಿದ್ದಾರೆ. ಸೊ ಎಕ್ಸ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಎಕ್ಸ್ ವ್ಯಾಲ್ಯೂ minus 31, ಡೆಲ್ಟಾ ವ್ಯಾಲ್ಯೂ minus 31. ಸೊ ಎಕ್ಸ್ ಈಕ್ವಲ್ ಟು ವಾಟ್ 1. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಪ್ಲಸ್ 1. ವೈ ಈಕ್ವಲ್ ಟು ಡೆಲ್ಟಾ ವೈ ಬೈ ಡೆಲ್ಟಾ ವೈ ವ್ಯಾಲ್ಯೂ minus 31 by minus 31. ಸೊ y equal to what 1. ಸೊ ಹಾಗಾದ್ರೆ ಆಪ್ಷನ್ ಯಾವುದು? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಒಂದು ಮಾರ್ಕ್ಸ್ ಇದ್ದೇ ಇರುತ್ತೆ ಇದು. ಓಕೆ, ಯಾ ನೆಕ್ಸ್ಟ್ ಕ್ವೆಶನ್. 2019 ಕ್ವೆಶನ್ ಪೇಪರ್. ಸೊ ಎಕ್ಸ್ ಮತ್ತೆ ವೈ ಸೇಮ್ ಅದೇ ತರ ಕ್ವೆಶನ್ ಅಲ್ವಾ, ಪ್ರೀವಿಯಸ್ ಅಲ್ಲಿ ಏನ್ ಕೇಳಿದ್ದೆ ಅದೇ ಕ್ವೆಶನ್. ಸೊ ನೀವೇ ಇದಕ್ಕೆ ಆನ್ಸರ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನಿಮ್ಗೆ ಎಷ್ಟ ಆನ್ಸರ್ ಗೊತ್ತಿದೆ, ಸೊ ನಿಮ್ಗೆ ಯಾವ ರೀತಿ ಸಾಲ್ವ್ ಮಾಡೋದು ಅರ್ಥ ಆಗಿದೆಯಾ ನಾನು ಎಕ್ಸ್ಪ್ಲೈನ್ ಮಾಡಿರೋದು ಅಂತ ನನಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ಯಾ ನೆಕ್ಸ್ಟ್ ಕ್ವೆಶನ್. ಇನ್ ಸಾಲ್ವಿಂಗ್ ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಶನ್ x minus y equal to 4, 2y plus 3z equal to minus 2. x, y, z ಮೂರು ಇದೆ ಅಂದ್ರೆ ಏನಿದು 3 ವೇರಿಯೇಬಲ್ಸ್ ಅಲ್ವಾ. ಸೊ 3 ವೇರಿಯೇಬಲ್ಸ್ ಕ್ವೆಶನ್ ಕೊಟ್ಟಿದ್ದಾರೆ. ಈಗ ಏನ್ ಕೇಳಿದ್ದಾರೆ, ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಆಫ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ವೈ ಝೆಡ್ ಈಸ್. ಜಸ್ಟ್ ಡಿಟರ್ಮಿನೆಂಟ್ ಅಷ್ಟೇ ನೀವು ಕಂಡುಹಿಡಿಬೇಕಾಗಿರೋದು, ಇನ್ನೇನು ಕಂಡುಹಿಡಿಯೋದು ಬೇಕಾಗಿಲ್ಲ. ಇದು 2018 ಕ್ವೆಶನ್ ಪೇಪರ್. ಇದು ಕ್ವೆಶನ್ ಬಂದು ಓಕೆ. ಸೊ ಫಸ್ಟ್ ಅವ್ರು ಏನ್ ಕ್ವೆಶನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ತೀನಿ ನಿಮ್ಗೆ ನೀಟಾಗಿ ಅರ್ಥ ಆಗ್ಲಿ ಅಂತ. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4. ನಿಮಗೆ ಇಲ್ಲಿ ವೈ ವೇರಿಯೇಬಲ್ ಕೊಟ್ಟಿಲ್ವಪ್ಪ ಏನ್ ಮಾಡೋದು ಅಂತ ಅನ್ಸುತ್ತೆ. ಅಂದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಇಲ್ಲಿ ಎಕ್ಸ್ ಕೊಟ್ಟಿದ್ದಾರೆ, ಎಕ್ಸ್ ಬರೀತೀರಾ, ವೈ ಬರೀತೀರಾ. ಝೆಡ್ ಕೊಟ್ಟಿಲ್ಲ ಅಂದ್ರೆ 0z ಅಂತ ಬರ್ಕೊಳ್ಳಿ, ಆಗ ನಿಮ್ಗೆ ಕನ್ಫ್ಯೂಸ್ ಇರಲ್ಲ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗಿ 2y plus 3z, ಎಕ್ಸ್ ಇಲ್ಲ, ಸೊ 0x ಅಂತ ಬರ್ಕೊಂಡು ಶುರು ಮಾಡಿ. ಪ್ಲಸ್ 2y
plus 3z is equal to minus 2. Next 3x plus y plus 2z equal to 1. So 3 variables ಕ್ವೆಶನ್ ಇದು. ಸೊ ಡಿಟರ್ಮಿನೆಂಟ್ ಕಂಡುಹಿಡಿಯೋದಕ್ಕೆ ಹೇಳಿದರೆ ಡಿಟರ್ಮಿನೆಂಟ್ ಅನ್ನ ಬರ್ಕೊಳ್ಳೋಣ ಈಗ. ಸೊ ಎಕ್ಸ್ ವೇರಿಯೇಬಲ್ ಎಲ್ಲ ಇಲ್ಲಿ ಬರಿಬೇಕಲ್ವಾ, ಕೋಎಫಿಷಿಯಂಟ್ಸ್ನ 1 0 3, ಇದು 0 ಕನ್ಫ್ಯೂಸ್ ಆಗಬೇಡಿ. ನೆಕ್ಸ್ಟ್ ವೈದು ಕೋಎಫಿಷಿಯಂಟ್ಸು -1 2 1, z coefficient 0 3 2. So only we need to find out determinant here. They are asking only determinant. So determinant ಕಂಡುಹಿಡಿಯೋಣ. 3 cross 3 determinant find out ಮಾಡೋದನ್ನ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅದನ್ನ ನೋಡಿದ್ರೆ ನೀವು ನೋಡಿದ್ರೆ ಇದು ನೀಟಾಗಿ ಅರ್ಥ ಆಗುತ್ತೆ. ಸೊ ಇದು ಪ್ಲೇಸ್ ವ್ಯಾಲ್ಯೂ ಏನು ಫಸ್ಟ್ದು ಪಾಸಿಟಿವ್ +1, ಈ ಕಾಲಮ್ ಈ ರೋನ ಬಿಟ್ಟು ಕ್ರಾಸ್ ಮಲ್ಟಿಪ್ಲೈ 2 2s 4 minus 3 1s 3 minus place value minus, ಇಲ್ಲಿ ಆಲ್ರೆಡಿ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ +1, ಈ ಕಾಲಮ್ ಈ ರೋ ಬಿಡ್ತೀರಾ 2 into 0 is 0, 3 3s 9. ಸೊ ಇಲ್ಲೇನು ಉಳ್ಕೊಳ್ಳುತ್ತೆ 4 minus 3 ಅಂದರೆ 1, 1 into 1 1, 1 into -9 -9. ಆನ್ಸರ್ ಏನು ಡೆಲ್ಟಾ ಈಕ್ವಲ್ ಟು -8. ಆಪ್ಷನ್ 3 is the right answer for this question. ಇಷ್ಟೇ, ಇನ್ನೇನು ಕೇಳಲ್ಲ. ಡಿಟರ್ಮಿನೆಂಟ್ 3 ವೇರಿಯೇಬಲ್ಸ್ ಫುಲ್ ಕೇಳ್ಬಿಟ್ರೆ ನಿಮಗೆ ತುಂಬ ಲೆಂತಿ ಆಗುತ್ತೆ, 1 marks ಕ್ವೆಶನ್ ಅಲ್ಲ. ಓನ್ಲಿ ಡಿಟರ್ಮಿನೆಂಟ್ ಕಂಡುಹಿಡಿಯೋದಕ್ಕೆ ಮಾತ್ರ ಹೇಳಿದ್ದಾರೆ. ಸೊ ನೀವು ಡಿಟರ್ಮಿನೆಂಟ್ ಮಾತ್ರ ಕಂಡುಹಿಡಿಬೇಕಾಗುತ್ತೆ ಇದರಲ್ಲಿ. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡೋಣ. ನೆಕ್ಸ್ಟ್ ಕ್ವೆಶನ್, ದ ವ್ಯಾಲ್ಯೂ ಆಫ್ ಎಕ್ಸ್ if 4x plus y equal to 7, 3y plus 4z. 3 variables 2017 question paper z ಕೊಟ್ಟಿದ್ದಾರೆ. ಸೊ ಏನಾಯ್ತು ಇದು 3 variables. ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂದರೆ ಈ ಕ್ವೆಶನ್ ಬರ್ಕೊಳ್ಳಿ. 4x plus y, z ಇರೋದ್ರಿಂದ ಅಲ್ಲಿ ಕೊಟ್ಟಿಲ್ಲ ಅಂದರೆ ಅದನ್ನು 0z equal to 7 ಅಂತ ಬರ್ಕೊಳ್ಳಿ. ಓಕೆ, ಎಕ್ಸ್ ಇಲ್ಲ 3y ಇಂದ ಶುರು ಆಗಿದೆ. ಸೊ 0x ಇಂದ ಶುರು ಮಾಡ್ಕೊಳ್ಳಿ. 3y plus 4z equal to 5. ನೆಕ್ಸ್ಟ್ 3z ಫಸ್ಟ್ ಕೊಟ್ಟಿದ್ದಾರೆ, ಅದಾಮೇಲೆ ಬರೆಯೋಣ. 5x plus 0y plus 3z equal to 2. ಕೊಟ್ಟಿರೋದನ್ನ ರೀಅರೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ನಿಮಗೆ ಕನ್ಫ್ಯೂಸ್ ಆಗದೆ ಇರಲಿ ಅಂತ. ಲಾಸ್ಟ್ ಇಕ್ವೇಶನ್ 3z ಕೊಟ್ಟಿದ್ದಾರೆ, 3z ಇಲ್ಲಿ ಬರ್ದಿದ್ದೀನಿ, 5x ಇಲ್ಲಿ ಬರ್ದಿದ್ದೀನಿ, yಗೆ ಏನು ಇಲ್ಲ ಅಂದರೆ 0 ಬರ್ಕೊಂಡಿದ್ದೀನಿ. ಸೊ ಫಸ್ಟ್ ಏನು ಮಾಡ್ಬೇಕು ನಾವು ಇಲ್ಲಿ, ಫಸ್ಟ್ ಸ್ಟೆಪ್ ಅಲ್ಲಿ ಡಿಟರ್ಮಿನೆಂಟ್ ನ ಐಡೆಂಟಿಫೈ ಮಾಡಬೇಕು. ಸೊ ಕೋಎಫಿಷಿಯಂಟ್ ಆಫ್ ಎಕ್ಸ್ ಗಳನ್ನ ಬರ್ಕೊಳ್ಳಿ. 4 0 5, y coefficient 1 3 0, z coefficient 0 4 3. right? Yeah, now you find out determinant. 4 ಆಗೇ ಇರುತ್ತೆ, 3 3s 9, 0 into 4 0, neglect that one. 1 ಇದೆ, place value minus, so -1. ಈ ಕಾಲಮ್ ಈ ರೋ ಬಿಡ್ತೀರಾ, 0 into 3 0, minus 5 4s 20. Yeah, now you simplify this one. 4 9s 36, minus into minus plus 20. So delta value ಏನಾಯ್ತು ನಿಮಗೆ ಇಲ್ಲಿ 56 ಆಯಿತು. ಡೆಲ್ಟಾ ವ್ಯಾಲ್ಯೂ ಏನಾಯ್ತು 56. ಏನನ್ನ ಐಡೆಂಟಿಫೈ ಮಾಡೋದಕ್ಕೆ ಹೇಳಿದ್ದಾರೆ, ದೇ ಆರ್ ಆಸ್ಕಿಂಗ್ ಟು ಫೈಂಡ್ ಔಟ್ ಎಕ್ಸ್ ವ್ಯಾಲ್ಯೂ. ಸೊ ಎಕ್ಸ್ ಕಂಡುಹಿಡಿಬೇಕಂದ್ರೆ ಏನ್ ಬರ್ಬೇಕು ನಮಗೆ, ಡೆಲ್ಟಾ ಎಕ್ಸ್ ಗೊತ್ತಿರಬೇಕು. ಡೆಲ್ಟಾ ಎಕ್ಸ್ ನ ಹೇಗೆ ಬರೀತೀರಾ, ಫಸ್ಟ್ ಕಾಲಮ್ ಅಲ್ಲಿ ಇರುವಂತಹ ಎಲ್ಲಾ ಎಲಿಮೆಂಟ್ ನ ಕಾನ್ಸ್ಟೆಂಟ್ ಗೆ ರೀಪ್ಲೇಸ್ ಮಾಡ್ತೀರಾ. ಸೊ 7 5 2 ರೀಪ್ಲೇಸ್ ಮಾಡ್ತೀರಾ. ಈ ಎರಡು ಕಾಲಮ್ ಹಾಗೆ ಬರೀತೀರಾ, 1 3 0 0 4 3. ಈಗ ಡಿಟರ್ಮಿನೆಂಟ್ ಅನ್ನ ಕಂಡುಹಿಡಿಯಿರಿ. ಇದಕ್ಕೆ 7 ಇದೆ, ಯು ಕೀಪ್ ದಟ್ ಒನ್ ಆಸ್ ಇಟ್ ಈಸ್. 3 3s 9, minus 1, 5 3s 15, minus 4 2s 8. ನೆಕ್ಸ್ಟ್ ಇದು 0 ಇದೆ, ಅದಾಗೆ ಬಿಡ್ತೀರಾ. 7 9s 63, ಮೈನಸ್ 15 ಅಲ್ಲಿ 8 ಹೋದ್ರೆ ಎಷ್ಟು ಬರುತ್ತೆ, 15 ಅಲ್ಲಿ 8 ಹೋದ್ರೆ ನಿಮಗೆ ಉಳ್ಕೊಳ್ಳೋದು ಎಷ್ಟು 7. ಸೊ ಇದು +7 ಬರುತ್ತೆ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ +7 - 1 ಮಲ್ಟಿಪ್ಲೈ ಆದ್ರೆ ಎಷ್ಟು ಬರುತ್ತೆ ನಿಮಗೆ, -7 ಬರುತ್ತೆ ಅಲ್ವಾ. ಯಾ, ನೆಕ್ಸ್ಟ್ 63 ಅಲ್ಲಿ 7 ನ ಮೈನಸ್ ಮಾಡಿ ಎಷ್ಟು ಬಂತು, 56 ಬರುತ್ತೆ. ಸೊ ಹಾಗಾದ್ರೆ ಡೆಲ್ಟಾ ಎಕ್ಸ್ ವ್ಯಾಲ್ಯೂ ಎಷ್ಟು, 56. ಓನ್ಲಿ ಎಕ್ಸ್ ಕಂಡುಹಿಡಿಯೋದಕ್ಕೆ ಹೇಳಿದ್ದಾರೆ. ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಮಾಡಿದ್ರೆ ಯು ಆರ್ ಗೆಟಿಂಗ್ ಎಕ್ಸ್ ವ್ಯಾಲ್ಯೂ. ಸೊ ಎಕ್ಸ್ ವ್ಯಾಲ್ಯೂ ಏನಾಯ್ತು, 1 ಆಯ್ತು. 56 1s 56. ಸೊ ಎಕ್ಸ್ ವ್ಯಾಲ್ಯೂ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್
ಫಾರ್ ದಿಸ್ ಕ್ವೆಶನ್. ಎಷ್ಟು ಈಸಿ ಇದೆ ಅಲ್ವಾ? ಈಸಿ ಇದೆ, ಆನ್ಸರ್ ಮಾಡಬೇಕಷ್ಟೇ ನೀವು. ಹೇಗೆ ಮೆಥಡ್ಸು ಅದನ್ನು ಕರೆಕ್ಟಾಗಿ ನೋಡ್ಕೋಬೇಕು. ಓಕೆ, ಎಸ್. ಈ ಒಂದು ಕ್ವೆಶನ್, one second, yeah. Again here in solving simultaneous linear equation, 3 question ಕೊಟ್ಟಿದ್ದಾರೆ, 3 ವೇರಿಯಬಲ್ ಇದೆ, x y z ಇದೆ. they are asking to find out here determinant ಅಂತ ಕೇಳಿದ್ದಾರೆ. ಡಿಟರ್ಮಿನೆಂಟ್ ಆಫ್ ಕೋಎಫಿಷಿಯಂಟ್. ಸುಮ್ಮನೆ ಎಕ್ಸ್ ವೈ ಝೆಡ್ ಕಂಡುಹಿಡಿಯೋದಲ್ಲ, ಅವ್ರು ಏನು ಕೇಳಿದ್ದಾರೆ ಅದನ್ನು ಪ್ರಾಪರ್ ಆಗಿ ನೋಡಬೇಕು. ಡಿಟರ್ಮಿನೆಂಟ್ ಆಫ್ ಕೋಎಫಿಷಿಯಂಟ್ ಎಕ್ಸ್ ವೈ ಝೆಡ್ ಅಂತ ಕೇಳಿದ್ದಾರೆ. ಸೊ ಇದನ್ನು ಕೂಡ ನೀವು ಸಾಲ್ವ್ ಮಾಡಿ ಹೇಗೆ ಫೈಂಡ್ ಔಟ್ ಮಾಡೋದು 3 ವೇರಿಯಬಲ್ಸ್ ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಕಮೆಂಟ್ ಮಾಡಿ, ನನಗೆ ಆನ್ಸರ್ ಕಮೆಂಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಅರ್ಥ ಆಗಿದೆ ನನ್ನ ಕ್ಲಾಸ್ ಅನ್ನೋದು ನನಗೆ ನೀಟಾಗಿ ಗೊತ್ತಾಗುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ, ನಿಮ್ಮ DCT ಎಕ್ಸಾಮ್ಗೆ ಇದರಿಂದ ಸ್ಕೋರ್ ಮಾಡ್ಬೋದು ಅನ್ಸುತ್ತೆ. ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.